ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 27ನೇ ಅಧ್ಯಾಯವನ್ನು ಶುರು ಮಾಡೋಣ. ದೇವಸ್ಥಾನದಿಂದ ಹಿಂದಿರುಗಿದ ಮೇಲೆ ಶರದ್ ಡ್ರೆಸ್ ಚೇಂಜ್ ಮಾಡಲು ರೂಮಿಗೆ ಹೊರಟರೆ, ಶರದ್ ಒಂದು ನಿಮಿಷ ಊಟ ಮಾಡಿಕೊಂಡೆ ರೂಮಿಗೆ ಹೋಗು ಎಂದಳು ಋತು. ಅಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೂ ರೂಮಿಗೆ ಹೋಗೋಕ್ಕೆ ಬಿಡಲಿಲ್ಲ, ಈಗಲೂ ಹೋಗೋಕ್ಕೆ ಬಿಡ್ತಿಲ್ಲ, ಯಾಕೆ ಅಂದ ಅನುಮಾನದಿಂದ. ಅಯ್ಯೋ, ಅದು ಎರಡೆರಡು ಸಾರಿ ಓಡಾಡೋದು ಯಾಕೆ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅಷ್ಟೇ. ಊಟ ಮಾಡಿ ಹೋಗಿ ಮಲಗಿದ್ರೆ ಆಯಿತು ಎಂದಳು ಋತು. ಪರವಾಗಿಲ್ಲ, ಎರಡೆರಡು ಸಾರಿ ಓಡಾಡೋದ್ರಿಂದ ನನಗೇನು ತೊಂದರೆ ಇಲ್ಲ ಎಂದು ಮತ್ತೆ ಹೊರಟ. ಶರದ್ ಅದು ಅಂತ ಏನು ಹೇಳಿ ಹೋಗೋದನ್ನು ತಡೀಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ತಕ್ಷಣ ಇಬ್ಬರು ಬಾಗಿಲ ಕಡೆ ನೋಡಿದರು. ಶರದ್, ಪ್ಲೀಸ್ ಹೋಗಿ ಬಾಗಿಲು ತೆಗಿ, ನಾನು ಹೋಗಿ ನೀರು ತರ್ತೀನಿ ಅಂತ ಹೋದಳು. ಇವಳ್ಯ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂದುಕೊಳ್ಳುತ್ತಾ ಹೋಗಿ ಬಾಗಿಲು ತೆರೆಯಲು ಹೋದ. ಋತು ನೀರು ತಟ್ಟೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ಹಾಗೆ ತಾನೇ ಮಾಡಿದ್ದ ಜಾಮೂನ್ ತಂದು ಜೋಡಿಸಿದಳು. ಬಾಗಿಲು ತೆರೆದ ಶರದ್ ಮುಂದೆ ಫುಡ್ ಡೆಲಿವರಿ ಮಾಡುವ ಹುಡುಗ, ಯುವರ್ ಆರ್ಡರ್ ಸರ್ ಅಂತ ಊಟದ ಪಾರ್ಸೆಲ್ ಹಿಡಿದ. ನಾವು ಯಾವ ಆರ್ಡರ್ ಕೊಟ್ಟಿರಲಿಲ್ಲ ಅಂದ ಶರದ್. ಒಂದು ನಿಮಿಷ, ಫುಡ್ ಆರ್ಡರ್ ನಾನೇ ಮಾಡಿದ್ದು ಅಂದು ಡೆಲಿವರಿ ಹುಡುಗನ ಕೈಯಿಂದ ಪಾರ್ಸೆಲ್ ತೆಗೆದುಕೊಂಡು ಥ್ಯಾಂಕ್ಸ್ ಎಂದು ಹೇಳಿ ಒಳ ನಡೆದಳು. ಶರದ್ ಬಾಗಿಲು ಲಾಕ್ ಮಾಡಿ, ಚಿನಿ ಫುಡ್ ಯಾಕೆ ಆರ್ಡರ್ ಮಾಡಿದೆ, ನಮ್ಮಿಬ್ಬರಿಗೆ ನೀನೇ ಮಾಡಿದರೆ ಆಗಿರ್ತಿತ್ತು ಎಂದ. ಎಷ್ಟು ಪ್ರಶ್ನೆ ಕೇಳೋದು, ಏನೋ ಬೇಜಾರಾಯಿತು ಅಂತ ಆರ್ಡರ್ ಮಾಡಿದೆ ಎಂದಳು. ಓಕೆ ಅಂದು ಡೈನಿಂಗ್ ಟೇಬಲ್ ಮೇಲೆ ಕೂತ. ಶರದ್ ಒಂದು ನಿಮಿಷ ಬಂದೆ ಅಂತ ಹೋದವಳು ಮನೆಯ ಪೂರ್ತಿ ಲೈಟ್ಸ್ ಆಫ್ ಮಾಡಿದಳು. ಅರೇ ಚಿನಿ, ಎಲ್ಲಿ ಹೋದೆ ಎಂದರೆ ಶರದ್ ಬಂದೆ, ಕ್ಯಾಂಡಲ್ ತರ್ತಿದ್ದೀನಿ ಅಂತ ಹೇಳಿದಳು. ಛೇ, ಕರೆಂಟ್ ಈಗಲೇ ಹೋಗಬೇಕಿತ್ತಾ ಅಂದ ಅಸಮಾಧಾನದಿಂದ. ಋತು ಒಂದಷ್ಟು ಕ್ಯಾಂಡಲ್ಸ್ ತಂದು ಡೈನಿಂಗ್ ಟೇಬಲ್ ಮೇಲೆ ಹಾರ್ಟ್ ಶೇಪ್ ರೀತಿ ಕ್ಯಾಂಡಲ್ ಹಚ್ಚಿದಳು. ಚಿನಿ, ಏನು ಮಾಡ್ತಿದೀಯಾ ಎಂದ ಶರದ್ಗೆ ಸಂತೋಷ ಮತ್ತು ಆಶ್ಚರ್ಯ ಒಟ್ಟಿಗೆ ಆಗಿತ್ತು. ಕರೆಂಟ್ ಹೋಗಿದೆ ಅಲ್ವಾ, ಅದಕ್ಕೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಈ ತಯಾರಿ ಅಂದಳು ಕಣ್ಣು ಹೊಡೆದು. ಏನಿವತ್ತು ವಿಶೇಷ, ಮೇಡಮ್ ಅವರು ಫುಲ್ ಹ್ಯಾಪಿಯಾಗಿದ್ದೀರಾ, ನಮಗೂ ಹೇಳಿದರೆ ನಾವು ಖುಷಿ ಪಡ್ತಿದ್ವಪ್ಪ ಎಂದ. ಶರದ್, ಏನಾದರೂ ವಿಶೇಷ ಇದ್ದರೆ ಮಾತ್ರನಾ ಹೀಗೆಲ್ಲ ಮಾಡೋದು, ನಾವು ಪ್ರೀತಿಸಿದವ್ರ ಜೊತೆ ಸಮಯ ಕಳೆಯೋದಕ್ಕೆ ವಿಶೇಷ ದಿನವೇ ಆಗಬೇಕಂತಿಲ್ಲ ಅಲ್ವಾ ಅಂದಾಗ ಶರದ್ ಮನಸ್ಸು ಹೂವಾಗಿತ್ತು. ಸರ್ಪ್ರೈಸ್ ಇಷ್ಟ ಆಯಿತು ಅಂದ. ಥ್ಯಾಂಕ್ಸ್ ಎಂದು ಮನಸ್ಸಲ್ಲೇ, ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಇದೆ, ಅದನ್ನು ನೋಡಿದ ಮೇಲೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡಬೇಕು, ನಿನ್ನ ಮುಖದಲ್ಲಿ ಕಾಣೋ ಆ ಖುಷಿನ ನಾನು ಕಣ್ಣು ತುಂಬ್ಕೋಬೇಕು ಅಂದುಕೊಂಡಳು. ಮೊದಲು ಬಟ್ಟಲಿಗೆ ಜಾಮೂನ್ ಹಾಕಿ ತಾನೇ ಅವನಿಗೆ ತಿನ್ನಿಸಿದಳು. ನಂತರ ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಊಟ ಮಾಡಿ ಮುಗಿಸಿದರು. ಶರದ್, ನೀನು ರೂಮಿಗೆ ಹೋಗಿರು, ನಾನು ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ ಅಂದು ತಟ್ಟೆ ಲೋಟ ಹಿಡಿದು ಅಡುಗೆ ಮನೆಗೆ ಹೋದಳು. ಅಡುಗೆ ಮನೆಯಲ್ಲಿ ಋತು ಸೀರೆಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡುತ್ತಿದ್ದಳು. ಶರದ್ ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತು ಅವಳ ಅಂದವನ್ನೇ ಕಣ್ಣು ತುಂಬಿಕೊಳ್ಳುತ್ತಾ ನಿಂತಿದ್ದ. ಅವಳ ಬಳ್ಳಿಯಂತಹ ನಡುವು ಅವನನ್ನು ಕೆಣಕುತ್ತಿತ್ತು. ತಕ್ಷಣ ಶರತ್ ಋತು ಹಿಂದೆ ಹೋಗಿ ಗಟ್ಟಿಯಾಗಿ ಅವಳ ನಡು ಬಳಸಿ ತಬ್ಬಿಕೊಂಡ. ಅವನ ಕೈ ಬಿಸಿ ಸ್ಪರ್ಶಕ್ಕೆ ಸಣ್ಣದಾಗಿ ನಡುಗಿದಳು. ಶರದ್, ಏನು ಮಾಡ್ತಿದೀಯಾ ಅಂದಳು ಗಾಬರಿಯಿಂದ. ಚಿನಿ, ಇನ್ನೂ ಕಾಯೋದಕ್ಕೆ ಆಗಲ್ಲ, ಇವತ್ತೇ ನಮ್ಮಿಬ್ಬರ ನಡುವಿನ ಅಂತರವನ್ನು ದೂರ ಮಾಡೋಣ ಎನ್ನುತ್ತಾ ಅವಳ ಭುಜಕ್ಕೆ ತುಟಿಯೂರಿದ್ದ. ಶರದ್ ಅಂದು ಬೆಚ್ಚಿ ಅವನಿಂದ ಬಿಡಿಸಿಕೊಂಡು ದೂರ ಸರಿದಳು. ಪ್ಲೀಸ್ ಮುದ್ದು, ಇನ್ನೂ ಕಾಯೋ ತಾಳ್ಮೆ ನನಗಿಲ್ಲ, ಇವತ್ತು ನಮ್ಮಿಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡೋಣ ಪ್ಲೀಸ್ ಚಿನಿ, ಐ ಕಾಂಟ್ ಕಂಟ್ರೋಲ್ ಮೈಸೆಲ್ಫ್ ಎಂದರೆ. ಶರದ್, ಪ್ಲೀಸ್, ನೆನ್ನೆನೇ ಹೇಳಿದ್ದೀನಿ ನಂಗೆ ಚೂರು ಸಮಯ ಬೇಕು ಅಂತ, ಅಷ್ಟು ಹೇಳಿದ ಮೇಲೂ ಈ ರೀತಿ ಮಾಡೋದು ಸರಿನಾ ಎಂದು ಹುಸಿ ಮುನಿಸು ತೋರಿದಳು. ಸಾರಿ ಅಂದು ಮುಂದೆ ಮಾತನಾಡದೆ ರೂಮಿನ ಕಡೆ ಹೊರಟು ಬಿಟ್ಟ. ಅವನು ಹೋಗುವ ದಾರಿಯನ್ನೇ ನೋಡುತ್ತಾ, ಸಾರಿ ಶರದ್, ಚೂರು ಕಾಡ್ಸೋಣ ಅಂತ ಹೀಗೆ ಹೇಳಿದೆ, ಈಗ ನೀನು ರೂಮಿಗೆ ಹೋಗ್ತಿದ್ದ ಹಾಗೆ ನಿಂಗೆ ಖುಷಿಯಾಗುತ್ತೆ, ಆ ಸರ್ಪ್ರೈಸ್ ತುಂಬಾ ಇಷ್ಟ ಆಗುತ್ತೆ ಎಂದು ಸ್ವಗತದಂತೆ ನಸುನಕ್ಕಳು. ಇತ್ತ ರೂಮಿಗೆ ಹೋಗುತ್ತಾ ಶರದ್, ಅವಳು ಈಗಾಗಲೇ ಟೈಮ್ ಬೇಕು ಅಂತ ಹೇಳಿದ್ಲು,
ಆದರೂ ನಾನೇ ಆತರ ಪಟ್ಬಿಟ್ಟೆ. ನನ್ನಷ್ಟು ಅವಳ ಸನಿಹಕ್ಕೆ, ಅವಳ ಸಾಮೀಪ್ಯಕ್ಕೆ ಹಾತೊರೆಯುವಷ್ಟು ಅವಳು ಹಾತೊರೆಯುತ್ತಿಲ್ಲ. ಅವಳಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಿಲ್ವಾ, ಅಥವಾ ಅರ್ಥ ಆದರೂ ಅರ್ಥ ಆಗದೇ ಇರೋ ಹಾಗೆ ನಡ್ಕೊಳ್ತಿದ್ದಾಳಾ ಒಂದೂ ಗೊತ್ತಾಗ್ತಿಲ್ಲ ಎಂದು ತನ್ನೊಳಗೆ ಯೋಚಿಸುತ್ತಾ ರೂಮ್ ಬಾಗಿಲು ತೆರೆದು ಒಳಗಡೆ ಹೆಜ್ಜೆ ಇಡುತ್ತಿದ್ದ ಹಾಗೆ ಅವನ ತಲೆ ಮೇಲೆ ಹೂವಿನ ವೃಷ್ಟಿಯಾಗಿತ್ತು. ಶರದ್ ಆಶ್ಚರ್ಯದಿಂದ ಒಮ್ಮೆ ರೂಮಿನ ತುಂಬ ಕಣ್ಣಾಡಿಸಿದ ಅಷ್ಟೆ. ರೂಮ್ನ ಡೆಕೋರೇಷನ್ ನೋಡಿ ಕಳೆದೇ ಹೋದ. ಓ ಮೈ ಗಾಡ್, ಸಂಜೆ ಇದಕ್ಕಾ ನಂಗಿಲ್ಲಿಗೆ ಬರೋದಕ್ಕೆ ಬಿಡದೆ ಕೆಳಗಡೆ ರೂಮಲ್ಲೇ ರೆಡಿ ಆಗೋದಕ್ಕೆ ಹೇಳಿದ್ದು? ಈ ರೀತಿ ಸರ್ಪ್ರೈಸ್ ಕೊಡೋದಕ್ಕೆ ಅಂತಾನೆ ಸಂಜೆಯಿಂದ ರೂಮಿಗೆ ಹೋಗೋದಕ್ಕೆ ಬಿಡಲಿಲ್ವಾ ಇವಳು? ಅಂದರೆ ಇವತ್ತು ನಮ್ಮಿಬ್ಬರ ನಡುವಿನ ಅಂತರ ದೂರ ಆಗುತ್ತೆ ಎಂದು ಹೇಳಿಕೊಂಡ. ಋತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹಾಲು ಬಿಸಿ ಮಾಡಿಕೊಂಡು ಅದಕ್ಕೆ ಬಾದಾಮಿ ಪುಡಿ ಮಿಕ್ಸ್ ಮಾಡಿ ತೆಗೆದುಕೊಂಡು ರೂಮಿಗೆ ನಡೆದಳು. ಒಳಬಂದವಳು ಬಾಗಿಲು ಲಾಕ್ ಮಾಡಿದಳು. ಬಾಗಿಲು ಸದ್ದಾಗುತ್ತಿದ್ದಂತೆ ಶರದ್ ಹಿಂದೆ ತಿರುಗಿ ನೋಡಿದ. ತನ್ನ ಮನದರಸಿ ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ನಾಚುತ್ತಾ ನಿಂತಿದ್ದಳು. ಶರದ್ ತಕ್ಷಣ ಅವಳ ಬಳಿ ಸಾಗಿ, ಚಿನ್ನಿ, ಆರ್ ಯು ಸೀರಿಯಸ್ ಅಂದ. ಅಂದು ತಲೆ ಅಲ್ಲಾಡಿಸಿದಳು. ನಿಜವಾಗ್ಲೂ ನಿಂಗೆ ಒಪ್ಪಿಗೆ ಇದೆ ತಾನೇ, ಅಥವಾ ನೆನ್ನೆ ನಾನು ಹಾಗೆ ಹೇಳಿದ್ದಕ್ಕೆ ಏನಾದರೂ ಅಂತ ತನ್ನ ಅನುಮಾನ ಬಗೆಹರಿಸಿಕೊಳ್ಳಲು ಕೇಳಿದ. ನಿಜವಾಗ್ಲೂ ಶರದ್, ನಾನು ನನ್ನ ಮನಸ್ಫೂರ್ತಿಯಾಗಿ ಒಪ್ಪಿನೇ ಈ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದು ಅಂದಳು. ಆ ಮಾತು ಕೇಳಿದ್ದೆ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು, ಆರ್ ಯು ಶೂರ್ ಅಂತ ಮತ್ತೊಮ್ಮೆ ಖಾತ್ರಿ ಮಾಡಿಕೊಳ್ಳಲು ಕೇಳಿದ. ಎಸ್, ಐ ಆಮ್ ಶೂರ್ ಎನ್ನುತ್ತಿದ್ದ ಹಾಗೆ ಶರದ್ ಅವಳನ್ನು ಅನಾಯಾಸವಾಗಿ ಎತ್ತಿ 2 ಸುತ್ತು ಸುತ್ತಿಸಿ, ಐ ಆಮ್ ಸೋ 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 ಹ್ಯಾಪಿ, ಐ ಲವ್ ಯು ಋತು ಅಂತ ಕೂಗಿ ಕೆಳಗೆ ಇಳಿಸಿದ. ಋತು ಕೂಡ ಐ ಲವ್ ಯು ಟೂ ಶರದ್ ಅಂದಳು ಅವನ 2 ಕೈ ಹಿಡಿದು. ಶರದ್ ತಕ್ಷಣ ಅವಳ ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದನು. ದುಂಬಿಯು ಹೂವಿನ ಮಕರಂದವನ್ನು ಹೀರುವಂತೆ ಅವಳ ಅಧರಗಳ ಮಕರಂದವನ್ನು ಹೀರಿದ್ದ. ನಿಧಾನವಾಗಿ ಋತು ತನ್ನ ನಾಚಿಕೆಯ ಪರದಿಯಿಂದ ಹೊರಬಂದಳು. ಅವಳ ಕೊರಳಿನ ಒಳಪಿಗೆ ಮುತ್ತಿಟ್ಟ. ಹೀಗೆ ನಿಧಾನಕ್ಕೆ ಶರದ್ ಋತುವನ್ನು ಆವರಿಸುತ್ತಾ ಹೋದ. ಋತು ಕೂಡ ಪ್ರತಿಯಾಗಿ ಶರದ್ಗೆ ಸ್ಪಂದಿಸತೊಡಗಿದಳು. ಇಷ್ಟು ದಿನದ ಮೇಲೆ ವಿರಹ ವೇದನೆಗೆ ಅಂತ್ಯ ಹಾಡಿದ್ದರು. ಮನಸ್ಸಿನ ಜೊತೆ ದೇಹವೂ ಬೆರೆತಿತ್ತು. ಇಂದು ಇಬ್ಬರ ನಡುವಿನ ಅಂತರ ದೂರಾಗಿ ಒಂದಾಗಿದ್ದರು. ಇಬ್ಬರು ಹೊಸ ಜೀವನಕ್ಕೆ ಮುನ್ನುಡಿ ಬರೆದಿದ್ದರು. ಋತು ಇಂದು ತನ್ನ ಸರ್ವಸ್ವವನ್ನು ಶರದ್ಗೆ ಅರ್ಪಿಸಿದ್ದಳು. ಶರದ್ ಕೂಡ ಋತುಗೆ ತನ್ನನ್ನೇ ತಾನು ಅರ್ಪಿಸಿದ್ದ. ಮುಂಜಾನೆಯ ಸೂರ್ಯನ ಕಿರಣಗಳು ಧರೆ ಸ್ಪರ್ಶಿಸಿದ ಸಮಯವಾದರೂ ಜೋಡಿ ಹಕ್ಕಿಗಳಿಗೆ ಎಚ್ಚರ ಆಗಿರಲಿಲ್ಲ. ಇಬ್ಬರ ನಿದ್ದೆಗೆ ಭಂಗ ತರುವಂತೆ ಮನೆ ಬಾಗಿಲ ತಟ್ಟುವ ಸದ್ದು. ಆ ಸದ್ದಿಗೆ ಎಚ್ಚರವಾದ ಶರದ್ ಪಕ್ಕದಲ್ಲಿ ತನ್ನ ಮನದರಸಿ ಮುದ್ದಾಗಿ ಮಲಗಿದ್ದಳು. ಅವಳನ್ನು ನೋಡಿ ಮುಖದಲ್ಲಿ ನಗುವರಳಿತು. ಮತ್ತೆ ಬಾಗಿಲು ಬಡಿಯುವ ಸದ್ದಿಗೆ ಸಮಯ ನೋಡಿದ. 9 ಗಂಟೆ ತೋರಿಸುತ್ತಿತ್ತು. ಬೆಳಿಗ್ಗೆ ಯಾರಿದು ಅಂತ ಗೊಣಗುತ್ತಲೇ ಎದ್ದು ತನ್ನ ಟೀ ಶರ್ಟ್ ತೊಟ್ಟು ಬಾಗಿಲು ತೆರೆದ. ಎದುರಿಗೆ ಇದ್ದವರನ್ನು ನೋಡಿದ್ದೇ ಆಶ್ಚರ್ಯವಾಗಿತ್ತು. ಅವರನ್ನು ನೋಡಿ ಶಾಕ್ ಆದವರ ಹಾಗೆ ನಿಂತಿದ್ದು ನೋಡಿದ ಜಾನಕಿ ಒಳಗೆ ಕರೆಯಲ್ವೇನೋ ಎನ್ನುತ್ತಿದ್ದ ಹಾಗೆ, ಬನ್ನಿ ಒಳಗೆ ಅಂತ ಕರೆದ. ಜಾನಕಿ ಮತ್ತು ಆನಂದ್ ಇಬ್ಬರೂ ಒಳಗಡೆ ಬಂದು ಅಲ್ಲೇ ಇದ್ದ ಸೋಫಾದ ಮೇಲೆ ಕೂತರು. ಹೇಗಿದೆಯಾ ಶರದ್ ಎಂದು ಕಣ್ಣ ತುಂಬಿಕೊಂಡು ಕೇಳಿದರು ಜಾನಕಿ. ಎಷ್ಟೇ ಆಗಲಿ ತನ್ನ ಕರುಳಿನ ಕುಡಿ ಅಲ್ಲವೇ, ಎಷ್ಟೇ ಕೋಪ ತಾಪ ಇದ್ರೂ ಮಾತೃಹೃದಯ ಕರಗುವುದು ಸಹಜ. ಚೆನ್ನಾಗಿದ್ದೀನಿ ಅಂತ ಚುಟುಕಾಗಿ ಉತ್ತರಿಸಿದ. ಎಲ್ಲಿ ನಿನ್ನ ಹೆಂಡತಿ ಕಾಣಿಸ್ತಿಲ್ಲ ಎಂದರೆ, ಒಳಗಡೆ ಇದ್ದಾಳೆ ಎಂದ. ಓ, ಮಹಾರಾಣಿಯವ್ರಿಗೆ ಇನ್ನೂ ಬೆಳಕಾಗಿಲ್ಲ ಅನಿಸುತ್ತೆ ಅಂತ ವ್ಯಂಗ್ಯವಾಡಿದರು. ಶರದ್ಗೆ ಆ ಮಾತು ಕೇಳಿ ಕೋಪ ಬಂದರೂ ತಡೆದುಕೊಂಡು, ವೀಕೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೇಳ್ತೀವಿ ಅಂದ. ಶರದ್, ನೀನು ಹೋಗಿ ಋತುನ ಕರ್ಕೊಂಡು ಬಾ ಅಂತ ಆನಂದ್ ಹೇಳಿದ ತಕ್ಷಣ ಋತುನ ಕರೆಯಲು ರೂಮಿಗೆ ಹೋದ. ಶರದ್ ಋತುನ ಕರೆಯಲು ಹೋಗುತ್ತಿದ್ದ ಹಾಗೆ ಜಾನಕಿ ಅವರು ಮನೆ ನೋಡ್ತೀನಿ ಅಳಿಯಂದ್ರೆ ಅಂತ ಕಿಚನ್ ಮತ್ತು ದೇವರ ಕೋಣೆ ನೋಡಿದರು. ಚಿನ್ನಿ ಎದ್ದೇಳು, ನಿಮ್ಮ ಅತ್ತೆ ಬಂದಿದ್ದಾರೆ ಅಂದ. ಪ್ಲೀಸ್ ಶರದ್, ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ರಾತ್ರಿ ಪೂರ್ತಿ ಮಲ್ಗೋಕೆ ಬಿಟ್ಟಿಲ್ಲ. ಮತ್ತೆ ನಮಗೆ ಅತ್ತೆ ಇದ್ದಾರೆ, ಸುಮ್ಮನೆ ಏನೇನೋ ಹೇಳಬೇಡ ಅಂದಳು ಮಗ್ಗಲು ಬದಲಿಸಿ.
ಚಿನಿ, ನಿಮ್ಮ ಅತ್ತೆ ಅಂದರೆ ನನ್ನ ಮಾಮ್ ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಧಡಕ್ಕನೆ ಎದ್ದು ಕುಳಿತು, ಏನು ಹೇಳಿದೆ? ಅತ್ತೆ ಬಂದಿದ್ದಾರಾ? ಓ ಗಾಡ್, ಹೇಳ್ದೆ ಕೇಳ್ದೆ ಹೀಗೆ ದಿಢೀರಂತ ಬಂದಿದ್ದಾರೆ. ಛೇ, ಇವತ್ತೇ ಬರಬೇಕಾ? ಅಯ್ಯೋ, ನಾನಿನ್ನೂ ಸ್ನಾನನೇ ಮಾಡಿಲ್ಲ, ಮನೆ ಗುಡಿಸಿಲ್ಲ, ಒರೆಸಿಲ್ಲ, ಬಾಗಿಲು ಪೂಜೆ ಮಾಡಿಲ್ಲ, ದೇವ್ರ ಪೂಜೆ ಕೂಡ ಮಾಡಿಲ್ಲ. ಟೈಮ್ ಬೇರೆ 9:30 ಆಗಿದೆ. ಅವ್ರೇನು ಅಂದ್ಕೊಂಡ್ರೋ ಏನೋ ಎಂದು ಬಡಬಡಿಸುತ್ತಿದ್ದರೆ ಇತ್ತ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳೆ ಮನೆ ಪೂರ್ತಿ ನೋಡುತ್ತಿದ್ದ ಜಾನಕಿಯವರು ಹಾಗೆ ಶರದ್ ರೂಮ್ ಹತ್ತಿರ ಬರುತ್ತಿದ್ದ ಹಾಗೆ ರೂಮಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿ ಅಲ್ಲೇ ನಿಂತರು. ಓ ಹಲೋ, ಗಾಬರಿಯಾಗೋ ಅವಶ್ಯಕತೆ ಇಲ್ಲ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಎಂದ ಶರದ್. ಶರದ್ ಗಾಬರಿ ಆಗದೆ ಇರುತ್ತಾ? ಮನೆ ಸೊಸೆ ಹೀಗೆ 10 ಗಂಟೆವರೆಗೂ ಮಲಗಿದ್ರೆ ಮನೆಗೆ ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇವತ್ತೇ ಅತ್ತೆ ಬಂದ ದಿನಾನೇ ಲೇಟಾಗಿ ಹೇಳ್ಬೇಕಾಗಿತ್ತಾ? ಛೇ, ಅವ್ರೇನು ತಿಳ್ಕೊಳ್ಳೋದಿಲ್ಲ ನನ್ನ ಬಗ್ಗೆ ಎಂದು ಕೈ ಹಿಸುಕಿಕೊಳ್ಳುತ್ತಿದ್ದಳು. ಅವರು ನಿನ್ನನ್ನು ತಮ್ಮ ಸೊಸೆ ಅಂತ ಒಪ್ಪಿಕೊಂಡೇ ಇಲ್ಲ ಅಂದಮೇಲೆ ಅವ್ರೇನು ಅಂದ್ಕೊಂಡ್ರೆ ನಮಗೇನು ಎಂದ ಶರದ್. ಅವರು ಹೇಗೆ ಬೇಕಾದರೂ ತಿಳ್ಕೊಳ್ಳಿ, ನಾನು ಅವ್ರ ಮನೆ ಸೊಸೆನೇ. ಇದನ್ನು ಅವರು ಒಪ್ಪಲಿ ಬಿಡಲಿ, ಮತ್ತೆ ನಾನು ನನ್ನ ಕರ್ತವ್ಯನ ಮರಿಬಾರ್ದು ಅಲ್ವಾ ಎಂದಳು ಋತು. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಎಂದರೆ ಶರದ್. ಅತ್ತೆ ಒಬ್ಬರೇ ಬಂದಿದ್ದಾರಾ? ಮಾವ ಬಂದಿಲ್ವಾ ಎಂದಳು ಋತು. ಇಲ್ಲ, ನಿಮ್ಮ ಅತ್ತೆ ಮತ್ತೆ ನಮ್ಮ ಭಾವ ಬಂದಿದ್ದಾರೆ ಎಂದರೆ. ಓ ಹೌದಾ, ಮತ್ತೆ ಅವರಿಗೆ ಕುಡಿಯೋಕೆ ಟೀ ಕಾಫಿ ವಿಚಾರಿಸ್ದಾ ಎಂದಳು. ಇಲ್ಲ, ನಾನೇನೂ ವಿಚಾರಿಸಿಲ್ಲ ಎಂದರೆ. ಏನು ಶರದ್ ನೀನು? ಅವರು ನಮ್ಮನೆ ಅತಿಥಿ, ಅವರನ್ನು ಉಪಚರಿಸೋದು ನಮ್ಮ ಕರ್ತವ್ಯ. ಮೊದಲು ನೀನು ಕೆಳಗಡೆ ಹೋಗಿ ಅವ್ರ ಜೊತೆ ಮಾತಾಡ್ತಾ ಕೂತಿರು, ನಾನು 10 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಬರ್ತೀನಿ ಅಂದಳು. ಶರದ್ ಒಂದು ನಿಟ್ಟುಸಿರು ಬಿಟ್ಟು ಕೆಳಗಡೆ ನಡೆದ. ಶರದ್ ಹೊರಗೆ ಬರೋಷ್ಟರಲ್ಲಿ ಜಾನಕಿಯವರು ಅಲ್ಲಿಂದ ಸರಿದು ಹೋಗಿ ಕೆಳಗಡೆ ಸೋಫಾದ ಮೇಲೆ ಕೂತರು. ಅತ್ತೆ, ಮನೆಯನ್ನೆಲ್ಲ ನೋಡಿದ್ರಾ ಎಂದು ಆನಂದ್ ಕೇಳಿದ. ನೋಡ್ದೆ ಅಳಿಯಂದ್ರೆ, ಮನೆ ನೀಟಾಗಿ ಇಟ್ಕೊಂಡಿದ್ದಾಳೆ ಎಂದು ಜಾನಕಿ ಹೇಳಿದರೆ. ನೋಡೋಕ್ಕೂ ತುಂಬ ಮುದ್ದಾಗಿದ್ದಾಳೆ ಅಂದ ಆನಂದ್. ಶರದ್ ಒಬ್ಬನೇ ಕೆಳಗಡೆ ಬರೋದು ನೋಡಿ, ಯಾಕೆ ನಿನ್ನ ಹೆಂಡತಿಗೆ ಹೊರಗೆ ಬರಬೇಕು ಅಂತ ಅನ್ನಿಸ್ತಿಲ್ವಾ ಅಂದರು. ಅವಳು ಸ್ನಾನ ಮಾಡ್ತಿದ್ದಾಳೆ, ಒಂದು 10 ನಿಮಿಷ ಬರ್ತಾಳೆ ಅಂದ ಕೈಕಟ್ಟಿ ನಿಂತು. ಋತು ಸ್ನಾನ ಮಾಡಿ 10 ನಿಮಿಷದಲ್ಲಿ ರೆಡಿಯಾಗಿ ಕೆಳಗಡೆ ಬಂದು ತನ್ನ ಅತ್ತೆ ಕಾಲಿಗೆ ನಮಸ್ಕಾರ ಮಾಡಿ, ಹೇಗಿದ್ದೀರಾ ಅತ್ತೆ, ಮಾವ, ಅತ್ತಿಗೆ ಎಲ್ಲರೂ ಹೇಗಿದ್ದಾರೆ ಎಂದು ಕೇಳಿ ಹಾಗೆ ಆನಂದ್ ಕಾಲಿಗೂ ನಮಸ್ಕಾರ ಮಾಡಿದ್ಲು. ಅಯ್ಯೋ, ಇದೇನು ಮಾಡ್ತಿದ್ದೀಯಮ್ಮ, ಎದ್ದೇಳು ಎಂದ ಆನಂದ್. ನೀವು ನನಗೆ ವರಸೆಯಲ್ಲಿ ಅಣ್ಣ ಆಗ್ತೀರಾ, ತಂಗಿ ಅಣ್ಣನ ಕಾಲಿಗೆ ನಮಸ್ಕಾರ ಮಾಡಿದರೆ ತಪ್ಪೇನು ಅಂದಳು. ಆನಂದ್ಗೆ ಆ ಮಾತು ಕೇಳಿ ಎದೆ ತುಂಬಿ ಬಂತು. ಜಾನಕಿಯವರು ಮನಸ್ಸಲ್ಲೇ ಸಂಸ್ಕಾರವಂತೆ, ಆಶ್ರಮದಲ್ಲಿ ಬೆಳೆದರೂ ಆಚಾರ ವಿಚಾರ ತಿಳ್ಕೊಂಡಿದ್ದಾಳೆ ಎಂದುಕೊಂಡರು. 1 ನಿಮಿಷ ಬಂದೆ ಎಂದು ಅಡುಗೆ ಮನೆಗೆ ಹೋಗಿ ಬೇಗ ಟೊಮೆಟೊ ಬಾತ್ ಮಾಡಿ ಕಾಫಿ ತಯಾರಿಸಿ 3 ತಟ್ಟೆಗೆ ಹಾಕಿಕೊಂಡು ತಂದು ಕೊಟ್ಟಳು. ಜಾನಕಿ ಮತ್ತು ಆನಂದ್ ಇಬ್ಬರಿಗೂ ತಿಂಡಿ ತಿನ್ನಲು ಕೊಟ್ಟು ಕಾಫಿ ತರಲು ಒಳಗಡೆ ನಡೆದಳು. ಶರದ್ ಕೂಡ ಋತು ಹಿಂದೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋದ. ಜಾನಕಿಯವರು ಮತ್ತು ಆನಂದ್ ಇಬ್ಬರು ತಿಂಡಿ ತಿಂದು ಮನಸ್ಸಲ್ಲೇ ಹೊಗಳಿದರು. ಋತು ಇಬ್ಬರಿಗೂ ಕಾಫಿ ತಂದು ಕೊಟ್ಟಳು. ಆನಂದ್ ತನ್ನ ಅತ್ತೆ ಕಿವಿ ಹತ್ತಿರ ಬಾಗಿ, ಅತ್ತೆ, ತಿಂಡಿ ಮತ್ತು ಕಾಫಿ ಸೂಪರಾಗಿ ಮಾಡಿದ್ದಾಳೆ ಅಲ್ವಾ ಅಂತ ಹೊಗಳಿದ. ಜಾನಕಿಯವರು, ಎಲ್ಲಿ ನಿನ್ನ ಗಂಡ, ಅವನನ್ನು ಕರಿ ಅಂದರು ಗತ್ತಿನಲ್ಲಿ. ಅತ್ತೆಯವರು ಸ್ನಾನಕ್ಕೆ ಹೋಗಿದ್ದಾರೆ, ಒಂದು 5 ನಿಮಿಷ ಕರೆದು ಬರ್ತೀನಿ ಅಂತ ರೂಮಿಗೆ ಹೋದಳು. ಶರದ್ ಆಗ ತಾನೇ ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದ. ಶರದ್, ಸ್ನಾನ ಆಗಲಿಲ್ವಾ ಇನ್ನೂ ಎಂದು ಕೇಳುತ್ತಾ ಒಳಬಂದಳು. ಹೋದ್ರಾ ನಿಮ್ಮ ಅತ್ತೆ ಅಣ್ಣ ಅಂದ. ಇನ್ನೂ ಇಲ್ಲ, ನಿನ್ನನ್ನು ಕರೆಯೋದಕ್ಕೆ ಹೇಳಿದರು. ನೀನು ರೆಡಿ ಆಗು ಶರದ್, ನಾನು ಕಾಫಿ ತರ್ತೀನಿ ಅಂತ ಅಡುಗೆ ಮನೆಗೆ ನಡೆದಳು. ಬಿಸಿ ಬಿಸಿ ಕಾಫಿ ಕಪ್ ಶರದ್ ಮುಂದೆ ಹಿಡಿದಾಗ, ಶರದ್, ನಂಗೆ ಬೇಡ, ನೀನು ಕುಡಿ ಅಂದನು. ಯಾಕೆ, ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ದಿನಚರಿ ಬದಲಾಯಿಸ್ಕೊಳ್ಳೋದಕ್ಕೆ ಆಗುತ್ತಾ, ಸುಮ್ಮನೆ ಕುಡಿ ಎಂದು ಗದರಿದಂತೆ ಹೇಳಿದಾಗ ಸುಮ್ಮನೆ ಕಾಫಿ ಕಪ್ ತೆಗೆದುಕೊಂಡು ಕುಡಿದು ಕೊಟ್ಟಳು. ಏನಂತೆ ನಿಮ್ಮ ಅತ್ತೆದು, ಬೆಳಗ್ಗೆನೆ ನಮ್ಮ ಮನೆ ಕಡೆ ಪಾದ ಬೆಳೆಸಿದ್ದಾರೆ ಎಂದ. ಅವರು ನನಗೆ ಅತ್ತೆ ಆದರೆ ನಿಂಗೇನಾಗಬೇಕು ಎಂದಳು ಋತು ಸೊಂಟದ ಮೇಲೆ ಕೈ ಇಟ್ಟುಕೊಂಡು. ನನಗೇನು ಆಗಬೇಕಿಲ್ಲ ನಡಿ ಎಂದು ಕೆಳಗಡೆ ಕರೆದುಕೊಂಡು ಬಂದ. ಹೇಳಿ ಬಂದ ವಿಷಯ ಅಂದ ಗಂಭೀರವಾಗಿ ಕೈ ಕಟ್ಟಿ. ಮುಂದುವರೆಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.